ಮಾಡ್ಯಾಳ್ರಿ ಅವರು ಪಲ್ಸ್ ಮತ್ತೆ ಬರ್ರಿ ಇದು ರೀ ಅವ್ರ ಮನ್ಯಾಗಿದ್ದಾಗ ನಮಾಜ್ ಏನು ಮಾಡ್ತಿದ್ಲ ಹೇಳ್ರಿ ಸರ್ ಅಂತ ಏನಿಲ್ಲ ಸರ್ ನಾವು ಹುಡುಗಿ ಭಾಳ ಸಂಭಾಯಿಸಿದ್ರಿ ಅವ್ರು ಏನು ಮಾಡಲ್ಲ ಹುಡುಗಿ ತೇಲಿಲ್ಲ ಉಂಡು ಮಾಡ್ಬಿಟ್ಟಾರ ನೋಡ್ರಿ ಸರ್ ನಾ ಕಾಯಿಪಲ್ಯ ಮಾರಿ ಕಲ್ಸೀನ್ರಿ ರಂಡಿಗೆ ಸಾಲಿ ಅದು ಇಟ್ಟು ಮೂರ ಇಲ್ಲಿ ಎಲ್ಲ ಕಲಾಸ. ಪ್ರೀತಿ ಅನ್ನೋದು ಹಂದವೋ ಅಥವಾ ಪ್ರೀತಿಗೇನೆ ಎಲ್ಲವನ್ನು ಎದುರಿಸುವ ಶಕ್ತಿ ಇದೆಯೋ ಗೊತ್ತಿಲ್ಲ. ವಿಜಯಪುರದಲ್ಲಿ ನಡೆದ ಒಂದು ಘಟನೆ ಇವತ್ತು ಇಡೀ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಜಾತಿ ಧರ್ಮದ ಬೇಲಿಗಳನ್ನು ಮೀರಿ ಒಂದಾದ ಜೋಡಿ ಒಂದ್ ಕಡೆ ಆದ್ರೆ ತನ್ನ ಕಣ್ಣೆದುರೆ ಮಗಳು ಮುಸ್ಲಿಂ ಯುವಕನ ಕೈ ಹಿಡಿದು ಹೋಗ್ತಾ ಇರೋದನ್ನ ಕಂಡು ಕರುಳ ಬಳ್ಳಿ ಕಿತ್ತು ಬಂದಂತೆ ಗೋಳಾಡ್ತಿರುವ ಪೋಷಕರು ಇನ್ನೊಂದು ಕಡೆ. ಇವತ್ತು ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕಳ್ಸೋದು ರೂಲ್ಸ್ ಐತೇನು ಸರ್ಕಾರಿಗೆ ಬಸ್ ಹುಡುಗಿರು ಹೋಗೋದು ಇಲ್ಲ ನಮ್ಗೆ ಮತ್ತೆ ನಮ್ಮ ಜಾತಿ ನಮ್ಮ ಮಗಳು ಕುಲ ಆದ್ರಿ ಬರ್ತೀರಿ ಹೋಗಿ ಎಲ್ಲ ಸಾಯಲಾದ್ರಿ ಎಲ್ಲ ಚೇಡಿ ಮಾಡ್ಕೇಸಿ ನಮ್ಮ ಮಗಳಿಗೆಲ್ಲ ತೇಲಿನ ಕಲಾ ಸೌಂಡ್ ಮಾಡಿಬಿಟ್ಟ ನೋಡ್ರಿ ಸರ್. ಹಾಂ ಹಿಂಗೆ ಮಾಡ್ಯಾಳ್ರಿ. 17 ಸಾಲ ಹಾಕ್ರಿ ಆಕಿ 17 ಸಾಲ ನಾ ಮಣ್ಣು ಕುಡ್ದು ಊರಿಗೆ ಹಚ್ಚಿ ಕಳಿಸ್ತೀನಿ ರೀ ಸರ್. ಎಲ್ಲಿ ಒಳಗೆ ಹೋಯಲಾಕ ನನಗೆ ಎಲ್ಲಿ ಕುಡಿಸ್ಲಾಕ ನಾವು ಒಪ್ಪಿದ್ದೀನಿ ಸರ್. ಆಕಿ ಒಟ್ಟು ಸಾಯ್ದೆ ನೋಡ್ರಿ ಹುಡುಗನ ಸಂಬಂಧನ ಕಳ್ಸಂಗಿಲ್ಲ ನಾ ಕಾಯಿಪಲ್ಯ ಮಾರಿ ಕಲ್ಸೀನ್ರಿ ರಂಡಿಗೆ ಸಾಲಿ ಅದು ಇಟ್ಟು ಮೂರ ಇಲ್ಲಿ ಎಲ್ಲ ಕಲಾಸ ಮಾಡ್ಯಾಳ್ರಿ ಅವರು ಪಲ್ಸ್ ಮತ್ತೆ ಬರ್ರಿ ಇದು ರೀ ಅವ್ರ ಮನ್ಯಾಗಿದ್ದಾಗ ನಮಾಜ್ ಏನು ಮಾಡ್ತಿದ್ಲ ಹೇಳ್ರಿ ಸರ್ ಅಂತ ಏನಿಲ್ಲ ಸರ್ ನಾವು ಹುಡುಗಿ ಭಾಳ ಸಂಭಾಯಿಸಿದ್ರಿ ಅವ್ರು ಏನು ಮಾಡಲ್ಲ ಹುಡುಗಿ ತೇಲಿಲ್ಲ ಉಂಡು ಮಾಡ್ಬಿಟ್ಟಾರ ನೋಡ್ರಿ ಸರ್. ಅವ್ರ ತಾಯಿ ತಂದೆ ಅವರು ಅವ್ರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ ನಮ್ಮ ಮಕ್ಕಳಿಗೆ ಕೊಡೋದು ಹಿಂಗೆ ಧರ್ಮ ಅದ ಏನ್ರಿ ಸರ್. ನಮ್ಮ ಇಟ್ಟು ಮಕ್ಕಳು ಸಾಣಾಕಿ ಇಟ್ಟು ನಮ್ಗೆ ಬುದ್ಧಿ ನನಗೆ ಕೂಡ ಹಾಕಿ ನನ್ನ ಮಕ್ಕಳ ಬುದ್ಧಿನ ಕಲಾಸ್ ಮೇಲೆ ಮಾಡ್ಬಿಟ್ಟಾರ ನೋಡ್ರಿ ಸರ್. ಅವ್ರು ತೇಲಿಗೆ ಬಿಡ್ಲಿಲ್ಲ ರೀ ಸರ್ ಹುಡುಗಿರಿ ಅವರು. ಒಂದು ವಿಜಯಪುರ. ಮೊಹಮ್ಮದ್ ಸಲೀಂ ಸುತಾರ್ ಮತ್ತು ಆ ಯುವತಿಯ ನಡುವೆ ಅರಳಿದ ಪ್ರೀತಿ ಕೇವಲ ಆಕರ್ಷಣೆ ಆಗಿರಲಿಲ್ಲ, ಅದು ಪರಸ್ಪರರ ಮೇಲಿದ್ದ ಅಚಲ ನಂಬಿಕೆ ಆಗಿತ್ತು. ಆದರೆ ಸಮಾಜಕ್ಕೆ ಮತ್ತು ಹೆತ್ತವರಿಗೆ ಆ ಧರ್ಮದ ಗೋಡೆ ದೊಡ್ಡದಾಗಿ ಕಾಣುತ್ತೆ. ಫೆಬ್ರವರಿ 2ನೇ ತಾರೀಕು ಯುವತಿ ಮನೆಯಿಂದ ಕಾಣೆಯಾದಾಗ ಪೋಷಕರು ಕಂಗೆಟ್ಟೋಗಿದ್ರು. ಮಗಳಿಗೋಸ್ಕರ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು. ಆದರೆ ಆ ಯುವತಿ ಹೋಗಿದ್ದು ತಾನು ನಂಬಿದ ಪ್ರೀತಿಯ ಆಶ್ರಯಕ್ಕೆ. ಮಗಳು ಮೊಹಮ್ಮದ್ ಸಲೀಮನ್ನ ಯುವಕನ ಜೊತೆಗೆ ಠಾಣೆಗೆ ಬಂದಾಗ ಪೋಷಕರು ಆಕೆಯ ಕಾಲಿಗೆ ಬಿದ್ದು ಅಂಗಲಾಸ್ತಾರೆ. ತಾಯಿ ಮನೆಗೆ ಬಂದ್ಬಿಡು, ನಿನ್ನನ್ನು ಬಿಟ್ಟಿರೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ತಂದೆ ತಾಯಿ ಗೋಗರಿತಾರೆ. ಆದರೆ ಯುವತಿಯ ಕಣ್ಣಲ್ಲಿ ಕಣ್ಣೀರಿನ ಬದಲು ಸಲೀಂ ಜೊತೆಗಿನ ಭವಿಷ್ಯದ ಕನಸಿತ್ತು. ಆಕೆ ಆ ಕ್ಷಣದಲ್ಲಿ ಕೇವಲ ಒಬ್ಬಳು ಮಗಳಾಗಿರಲಿಲ್ಲ, ಒಬ್ಬ ಪುರುಷನನ್ನು ತನ್ನ ಬಹಳ ಸಂಗಾತಿಯಾಗಿ ಸ್ವೀಕರಿಸಿದ ದೃಢ ನಾರಿಯಾಗಿದ್ಲು. ಸಮಾಜ ಈ ಮದುವೆಯನ್ನು ಪರಾರಿ ಅಂತ ಕರಿಬಹುದು, ಈ ಗೋಧಿ ಮಾಧ್ಯಮಗಳು ಲವ್ ಜಿಹಾದ್ ಅಂತ ಗೀಳಿಡಬಹುದು. ಆದರೆ ಆ ಪ್ರೇಮಿಗಳಿಗೆ ಇದು ಸ್ವಾತಂತ್ರ್ಯ. ಯುವತಿ ಪ್ರಾಪ್ತ ವಯಸ್ಕಳು, ತನ್ನ ಬದುಕಿನ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ಆಕೆಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಆಕೆ ಸ್ಟೇಷನ್ನಲ್ಲಿ ಹೇಳಿದ್ದು ಒಂದೇ ಒಂದು ಮಾತು, ನಾನು ಸಲೀಂ ನನ್ನ ಪ್ರೀತಿಸಿ ಮದುವೆ ಆಗಿದ್ದೇನೆ, ಆತನ ಜೊತೆ ಹೋಗ್ತೇನೆ ಅಂತ. ಹಂಗಂತ ಪೋಷಕರ ಭಾವನೆಗಳಿಗೆ ಬೆಲೆ ಕೊಡದ ಮಗಳು ಅಂತೇನಿಲ್ಲ ಇಲ್ಲಿ. ಆದರೆ ತನ್ನ ಇಡೀ ಬದುಕಿನ ಪ್ರಶ್ನೆ ಬಂದಾಗ ಆಕೆ ಪ್ರೀತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಹೆತ್ತವರ ಅಳಲನ್ನು ಮೀರಿ ಪ್ರೇಮಿಯ ಕೈ ಹಿಡಿದ ಆಕೆಯ ಧೈರ್ಯ ಈಗ ಚರ್ಚೆಯ ವಿಷಯ ಆಗಿದೆ. ಅಂತಿಮವಾಗಿ ಇಲ್ಲಿ ಕಾನೂನು ಗೆದ್ದಿದೆ, ವೈಯಕ್ತಿಕ ಆಯ್ಕೆ ಸ್ವಾತಂತ್ರ್ಯ ಗೆದ್ದಿದೆ. ಪೊಲೀಸರು ಆಕೆಯನ್ನು ಗಂಡನ ಜೊತೆಗೆ ಕಳುಹಿಸಿಕೊಟ್ಟಿದ್ದಾರೆ. ಆಕೆ ಪೊಲೀಸ್ ಜೀಪ್ ಏರಿ ಹೋಗುವಾಗ ತಂದೆ ವಾಹನದ ಚಕ್ರಕ್ಕೆ ಅಡ್ಡ ಬಿದ್ದ ದೃಶ್ಯ ಮನ ಕಲುಕುವಂತಿತ್ತು. ಆದರೆ ಆಕೆ ಗಟ್ಟಿ ಮನಸ್ಸು ಮಾಡಿ ಪ್ರೀತಿಸಿದವನ ಜೊತೆಗೇ ಹೋಗಿದ್ದಾಳೆ. ಈ ನಿರ್ಧಾರ ಕ್ರೌರ್ಯನೋ ಅಥವಾ ಪ್ರೀತಿಸಿದ ಅನಿವಾರ್ಯತೆಯೋ ಗೊತ್ತಿಲ್ಲ. ಪ್ರೀತಿಸಿದವನಿಗೋಸ್ಕರ ಹೆತ್ತವರನ್ನೇ ಮರೆಯುವಷ್ಟು ಶಕ್ತಿ ಪ್ರೀತಿಗೆ ಇದೇನಾ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅಂದಹಾಗೆ ಈ ಘಟನೆ ನಮಗೆ 2 ಮುಖಗಳನ್ನು ತೋರಿಸ್ತದೆ. ಒಂದು, ತನ್ನ ಪ್ರೀತಿಗೋಸ್ಕರ ಜಗತ್ತನ್ನೇ ಎದುರಿಸುವ ಯುವತಿಯ ಧೈರ್ಯ. ಇನ್ನೊಂದು, ಮಗಳನ್ನು ಕಳೆದುಕೊಂಡ ಹೆತ್ತವರ ಸಂಕಟ. ಪ್ರೀತಿ ಗೆದ್ದಿದೆ ಅನ್ನೋ ಸಂಭ್ರಮ ಸಲೀಂ ಮತ್ತು ಯುವತಿಯದ್ದಾದರೆ ನೂರಾರು ಕನಸು ಕಂಡ ಪೋಷಕರಿಗೆ ಇವತ್ತು ಜೀವನನೇ ಕತ್ತಲೆ ಆದಂಗಾಗಿದೆ. ಪ್ರೀತಿ ಧರ್ಮಗಳನ್ನು ಮೀರಬೇಕು, ಆದರೆ ಅದು ಹೆತ್ತವರ ಕರುಳು ಬಳ್ಳಿಯನ್ನು ಕೊಯ್ಯಬಾರ್ದು ಅಂತ ಹೇಳ್ತಾರೆ. ಹಾಗಾಗಬೇಕಂದ್ರೆ ಹೆತ್ತವರು ಈ ಆಧುನಿಕ ಕಾಲವನ್ನು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳ ಆಯ್ಕೆಯನ್ನು ಗೌರವಿಸಬೇಕು.
ಪ್ರೀತಿಸಿದ ಮಾತ್ರಕ್ಕೆ ಮಾನ ಮರ್ಯಾದೆಗೆ ಏನೂ ಆಗೋದಿಲ್ಲ, ಎಲ್ಲವೂ ನಾವು ಅಂದ್ಕೊಂಡಂತೆ ಇರುತ್ತೆ. ಈ ಕೋಮುವಾದ ಮುಗ್ಧ ಪೋಷಕರ ಮೇಲೂ ಕೂಡ ಅದೆಂಥ ಪ್ರಭಾವ ಬೀರಿದೆ ನೋಡಿ. ತಾನು ಇಷ್ಟಪಟ್ಟ ಹುಡುಗನ ಜೊತೆಗೆ ಮದುವೆಯಾದ ತಕ್ಷಣ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋದಾದರೆ ಈ ಜಗತ್ತು ಹುಟ್ಟುವಾಗ ಹೇಗಿತ್ತು, ಜಾತಿ ಇತ್ತು, ಇಲ್ಲೇನು ಧರ್ಮ ಇತ್ತ? ಆದರೆ ಪ್ರೀತಿ ಮಾತ್ರ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೆಯೂ ಇರ್ತದೆ. ಈ ಜಗತ್ತಿನ ಎಲ್ಲ ನೋವಿಗೂ, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪ್ರೀತಿ ಒಂದೇ ಮದ್ದು ಆಗ್ತದೆ. ಆದ್ದರಿಂದ ಹೆತ್ತವರು ಪ್ರೀತಿಯನ್ನು ಗೌರವ ಕೊಡಲಿ. ಪ್ರೀತಿ ಎಲ್ಲ ರೀತಿಯ ಜಾತಿ ಧರ್ಮಗಳನ್ನು ಮೀರಿ ನಿಲ್ಲಲಿ. ನಮಸ್ಕಾರ.